ನಮೀಗ ದರ್ಶನ್ ಬಗ್ಗೆ ಪ್ರಥಮ್ ಅವರು ಅವಹೇಳಿಕೆಯಾಗಿ ಮಾತಾಡ್ತಾ ಇದ್ದಾರೆ. ಇದು ಮಾತಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ಸ್ತಾ ಇದೆ ನಿಮ್ಗೆ? ಏನ್ ಹೇಳ್ಬೇಕು ಅಂದ್ರೆ ಅವ್ರ ನೇಮ್ ತುಂಬಾ ಇದೆ. ಡಿ ಬಾಸ್ ಅಂದ್ರೆ ಫ್ಯಾನ್ಸ್ ಬೇಸ್ ತುಂಬಾ ಇದೆ. ಗೊತ್ತಿದ್ರೆ ಮಾತಾಡ್ಬೇಕು ಅಲ್ವಾ, ಸುಮ್ನೆ ಡಿ ಬಾಸ್ ಬಗ್ಗೆ ಏನಕ್ಕೆ ಮಾತಾಡ್ಬೇಕು? ನಾವು ಡಿ ಬಾಸ್ ಫ್ಯಾನೇ. ಸುಮ್ನೆ ಹೇಳೋದಕ್ಕೆ ಅವ್ರಿಗೆ ಯಾರು ರೇಟ್ಸು ಇಲ್ಲ. ಏನೇನೋ ಸುಳ್ಳು ಆ ಥರ ಎಲ್ಲ ಹೇಳ್ಕೊಂಡು ಒಂದು ನ್ಯೂಸ್ಗೋಸ್ಕರ TRPಗೋಸ್ಕರನೋ ಇಲ್ಲ ಮಾತಾಡೋಕ್ಕೋಸ್ಕರನೋ ಆ ಥರ ಎಲ್ಲ ಮಾಡಬಾರ್ದು. ದರ್ಶನ್ ಅವ್ರದ್ದು ಈ ಕೇಸ್ನಲ್ಲಿ ಕೈವಾಡ ಏನಾದ್ರು ಇದೆಯಾ ಅನ್ನುವಂಥದ್ದು ನಾವೇನು ಹೇಳ್ತೀವಿ ಅಂದ್ರೆ ಈಗ ಎಲ್ಲರಿಗೂ ಅದೇ ರೀಸನ್ ಆಗ್ಬಿಟ್ಟೈತೆ. ಏನೇ ಒಂದು ಪ್ರಾಬ್ಲಮ್ ಆಗಲಿ ಡಿ ಬಾಸ್ ಫ್ಯಾನ್ಸು ಡಿ ಬಾಸು. ಅವ್ರಿಗೆ ಯಾರಾದ್ರೂ ಕೆಟ್ಟದ್ ಬಯಸಿದ್ರೆ ಇವ್ರು ಸುಮ್ಮನೆ ಇರ್ತಾರ. ಸೊ ಹಾಗಾಗಿ ಅವರು ಬೀಳ್ತಾರ ಅವ್ರ ಮೇಲೆ, ಎಲ್ಲರ ಮೇಲೂ. ಫ್ಯಾನ್ಸ್ಗೋಸ್ಕರನೇ ಪ್ರಾಣ ಇಟ್ಕೊಂಡಿದ್ದಾರೆ. ಹಂಗೇನು ಮಾಡೋಕ್ಕಾಗಲ್ಲ. ಇವ್ರು ಸುಮ್ಮನೆ ಏನೇನೋ ಹೇಳ್ಕೊಂಡು ಸುಮ್ಮನೆ ಡಿ ಬಾಸ್ ನೇಮ್ ಎಲ್ಲ ಹಾಳು ಮಾಡ್ತಿದ್ದಾರೆ ಎಲ್ಲ. ಈಗ ಪ್ರಥಮ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ದರ್ಶನ್ ಅವರಿಗೆ ಕೂದ್ಲಿಲ್ಲ, ವಿಗ್ ಹಾಕೊಂಡು ಮೂವಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ ಇದಕ್ಕೆ? ಅಯ್ಯೋ, ವಯಸ್ಸಾದ್ಮೇಲೆ ಯಾವ್ದಾದ್ರು ಶಾಶ್ವತ ಇರುತ್ತಾ? ಇವತ್ತಿದ್ದವ್ರು ನಾಳೆ ಇರಲ್ಲ. ಹಂಗಂತ ಅಂದ್ಬಿಟ್ಟು ವಯಸ್ಸಾಗೈತೆ ಅಂತ ಮೂವಿ ತೆಗ್ದಂಗಾಗುತ್ತಾ? ಹೌದು, ಅವ್ರು ಮೊದಲೇ ನಮ್ಮನ್ನ ಸೆಲೆಬ್ರಿಟಿ ಅಂತ ಕರೆದವ್ರೆ ಅಂದಮೇಲೆ ನಾವು ಅವ್ರು ಹೆಂಗೆ ಇರಲಿ, ಅವ್ರು ಯಾವ ರೀತಿ ಆದರೂ ಇರಲಿ, ಅವ್ರ ಮೂವಿ ಮಾಡಿದ್ರೆ ನಮ್ಗೆ ಇಷ್ಟ ಆಗುತ್ತೆ. ಅವರು ಹೆಂಗೆ ಆಗಲಿ ಏನಾಗಲಿ ಆ ಫ್ಯಾನ್ಸ್ ಆಯೋವರೆಗೂ ಹಂಗೆ ಇರುತ್ತೆ. ಅವ್ರ ತಾತ ಆದ್ಮೇಲೆ ಮಾಡಿದ್ರು ವಯಸ್ಸಾದ್ಮೇಲೆ ಇಷ್ಟೇ ಫ್ಯಾನ್ಸ್ ಇರುತ್ತೆ. ನಾವು ಯಾವುದೇ ರೀತಿ ಅವ್ರಿಗೆ ಬ್ಯಾಡ್ ಕಮೆಂಟ್ಗಳು ಕೊಡಲ್ಲ. ಇನ್ನೂ ಚೆನ್ನಾಗೇ ಕ್ರೇಜ್ ಮಾಡ್ತೀವಿ. ಫ್ಯಾನ್ಸ್ ಮುಂದೆ ಅವಮಾನ ಆಗ್ಬಿಡುತ್ತೆ. ಅದಕ್ಕೆ ಅವ್ರು ತಪ್ಪಿದ್ರೆ ಅವ್ರು ಕೇಳಲಿ, ಅದನ್ನ ನಾವು ಒಪ್ಕೋತೀವಿ. ತಪ್ಪಿಲ್ದಲೆ ಅವ್ನು ಕೇಳಬೇಕು ಅಂತಂದರೆ ಅದು ಸಾಧ್ಯನೇ. ನಾವೇ ಹೇಳ್ತೀವಿ, ಕೇಳಲೇಬೇಡಿ ಡಿ ಬಾಸ್. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದರ್ಶನ್ ಅವ್ರನ್ನ ಬ್ಯಾನ್ ಮಾಡೋ ಸಾಧ್ಯತೆ ಏನಾದ್ರು ಇದೆಯಾ? ಇಲ್ಲ, ಎಲ್ಲ ಫುಲ್ಲು ಸ್ಟ್ರೈಕ್ ನಡೆದ್ಬಿಡುತ್ತೆ. ಚಾನ್ಸೇ ಇಲ್ಲ. ನಮೀಗ ದರ್ಶನ್ ಬಗ್ಗೆ ಪ್ರಥಮ್ ಅವರು ಅವಹೇಳಿಕೆಯಾಗಿ ಮಾತಾಡ್ತಾ ಇದ್ದಾರೆ. ಇದು ಮಾತಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ಸ್ತಾ ಇದೆ ನಿಮ್ ಪ್ರಕಾರ? ಅಂದ್ರೆ ಅವ್ರಿಗೇನು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ಏನಕ್ಕೆ ಅವ್ರ ಬಗ್ಗೆ ಎಲ್ಲ ಮಾತಾಡಬೇಕು? ಗೊತ್ತಿದ್ರೆ ಮಾತಾಡಬೇಕು ಅಲ್ವಾ, ಸುಮ್ನೆ ಡಿ ಬಾಸ್ ಬಗ್ಗೆ ಏನಕ್ಕೆ ಮಾತಾಡಬೇಕು? ನಾವು ಡಿ ಬಾಸ್ ಫ್ಯಾನೇ. ಸೊ ಹಾಗಾಗಿ ಅವ್ರಿಗೆ ಗೊತ್ತಿದ್ರೆ ಮಾತಾಡ್ಲಿ, ಗೊತ್ತಿಲ್ಲ ಅಂದ್ರೆ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀವಿ ನಾವು. ನೀವೇನ್ ಹೇಳ್ತೀರಾ? ನಾವು ಅಷ್ಟೇ, ಅವ್ರ ಬಗ್ಗೆ ಗೊತ್ತಿದ್ರೆ ಮಾತಾಡಬೇಕು. ಸುಮ್ಮನೆ ಹೇಳೋದಕ್ಕೆ ಅವ್ರಿಗೆ ಯಾರು ರೇಟ್ಸು ಇಲ್ಲ. ಏನು ಹೇಳಬೇಕು ಅಂದರೆ ಅವ್ರ ನೇಮ್ ತುಂಬ ಇದೆ. ಡಿ ಬಾಸ್ ಅಂದರೆ ಫ್ಯಾನ್ಸ್ ಬೇಸ್ ತುಂಬ ಇದೆ. ಅಂದರೆ ಆ ನೇಮ್ನ ಸುಮ್ಮನೆ ಯಾರು ಕೆಡ್ಸಕ್ಕೆ ಹೋಗ್ಬಾರ್ದು. ಚೀಪ್ ಅನ್ಸ್ಕೊಬಿಡ್ತಾರೆ. ಆ ಥರ ಅನ್ಸ್ಕೋಬಾರ್ದು. ಡಿ ಬಾಸ್ ಅಂದ್ರೆ ಒಂದು ಲೆವೆಲ್, ಒಂದು ಗೊತ್ತಿದೆ. ಅದನ್ನು ಆ ಥರ ಚೀಪಾಗೆಲ್ಲ ಟಚ್ ಮಾಡೋಕ್ಕೆ ಹೋಗ್ಬಾರ್ದು. ಏನೇನೋ ಸುಳ್ಳು ಆ ಥರ ಎಲ್ಲ ಹೇಳ್ಕೊಂಡು ಒಂದು ನ್ಯೂಸ್ಗೋಸ್ಕರ TRPಗೋಸ್ಕರನೋ ಇಲ್ಲ ಮಾತಾಡೋಕ್ಕೋಸ್ಕರನೋ ಆ ಥರ ಎಲ್ಲ ಮಾಡಬಾರ್ದು. ಡಿ ಬಾಸ್ ನೇಮ್ ಆ ಥರ ಎಲ್ಲ ಕೆಡಿಸ್ಬಾರ್ದು ಅಂತ. ಸೊ ನಿಮ್ಮ ಪ್ರಕಾರ ದರ್ಶನ್ ಅವ್ರದ್ದು ಈ ಕೇಸ್ನಲ್ಲಿ ಕೈವಾಡ ಏನಾದ್ರು ಇದೆಯಾ ಅನ್ನುವಂಥದ್ದು? ಯಾಕಂದ್ರೆ ಪ್ರಥಮ್ ಅವರು ಹೇಳ್ತಾ ಇದ್ದಾರೆ ಸತತ ದರ್ಶನ್ ಅವರೇ ಈ ರೀತಿ ಮಾಡಿಸ್ತಾ ಇದ್ದಾರೆ, ಫ್ಯಾನ್ ಬೇಸ್ಗೆಲ್ಲ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಮ್ಗೇನೋ ಹಂಗ ಅನ್ಸಲ್ಲಪ್ಪ. ಅವರು ಡಿ ಬಾಸ್ ಅಂದ್ರೆ ಅವರು ಅಭಿಮಾನಿಗಳಿಗೆ ಇದಿರುತ್ತಲ್ವಾ, ಅವ್ರಿಗೆ ಯಾರಾದ್ರೂ ಕೆಟ್ಟದ್ ಬಯಸಿದ್ರೆ ಇವ್ರು ಸುಮ್ಮನೆ ಇರ್ತಾರ. ಸೊ ಹಾಗಾಗಿ ಅವರು ಬೀಳ್ತಾರ ಅವ್ರ ಮೇಲೆ, ಎಲ್ಲರ ಮೇಲೂ. ಸೊ ಹಾಗಾಗಿ ಯಾರು ಅವ್ರ ಮೇಲೆ ಇದ್ ಮಾಡ್ಬಾರ್ದು ಅಂತ ಹೇಳ್ತೀವಿ ಅಷ್ಟೇ. ನಾವೇನು ಹೇಳ್ತೀವಿ ಅಂದ್ರೆ ಈಗ ಎಲ್ಲರಿಗೂ ಅದೇ ರೀಸನ್ ಆಗ್ಬಿಟ್ಟೈತೆ. ಏನೇ ಒಂದು ಪ್ರಾಬ್ಲಮ್ ಆಗಲಿ ಡಿ ಬಾಸ್ ಫ್ಯಾನ್ಸು ಡಿ ಬಾಸು. ಏನೇ ಒಂದು ತಪ್ಪಾಗ್ಲಿ ಏನೇ ಆಗಲಿ ಅದಕ್ಕೆ ಡಿ ಬಾಸೇ ಕಾರಣ ಅಂತಾರೆ. ಆ ಥರ ಮಾಡೋದೆಲ್ಲ. ಅವ್ರು ತುಂಬ ಒಳ್ಳೆಯವರು. ಫ್ಯಾನ್ಸ್ಗೋಸ್ಕರನೇ ಪ್ರಾಣ ಇಟ್ಕೊಂಡಿದ್ದಾರೆ. ಹಂಗೇನು ಮಾಡೋಕ್ಕಾಗಲ್ಲ. ಇವ್ರು ಸುಮ್ಮನೆ ಏನೇನೋ ಹೇಳ್ಕೊಂಡು ಸುಮ್ಮನೆ ಡಿ ಬಾಸ್ ನೇಮ್ ಎಲ್ಲ ಹಾಳು ಮಾಡ್ತಿದ್ದಾರೆ ಎಲ್ಲ. ದರ್ಶನ್ ಫ್ಯಾನ್ಸ್ ರಮ್ಯಾ ಅವರಿಗೆ ಅಶ್ಲೀಲ ಪದಗಳನ್ನ ಯೂಸ್ ಮಾಡಿರೋದು ನಿಮ್ಗೆ ಸರಿ ಅನ್ಸ್ತಿದ್ಯಾ? ನಮ್ಗೇನೋ ಅಷ್ಟು ಸರಿ ಅನ್ನಿಸ್ತಿಲ್ಲ. ನನಗೂ ಸೇಮ್ ಹಂಗೆ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಸೊ ಈಗ ವಿನಯ್ ರಾಜ್ಕುಮಾರ್ ಅವರು ಶ್ರೀದೇವಿ ಅವ್ರ ಮನೆಯಲ್ಲೇ ಈ ತರ ಕಿರುಕುಳ ನಡೆದಾಗ ಅವಾಗ ಯಾಕೆ ಶಿವರಾಜ್ ಕುಮಾರ್ ಅವ್ರ ಫ್ಯಾಮಿಲಿ ಈ ಒಂದು ಕೈ ಜೋಡಿಸಿಲ್ಲ ಅನ್ನುವಂಥದ್ದು? ಈಗ ರಮ್ಯಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದಾರಲ್ಲ, ಅವಾಗ ಅವ್ರ ಮನೆಯಲ್ಲೇ ನಡೆದಾಗ ಯಾಕೆ ಈ ರೀತಿ ಸಪೋರ್ಟ್ ಮಾಡಿಲ್ಲ? ಅದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಡಿ ಬಾಸ್ ಅಂದ್ರೆ ಒಂದು ಇದಾಗ್ಬಿಟ್ಟಿದೆ ಅಲ್ಲ ಎಲ್ಲರಿಗೂ. ಅಂದ್ರೆ ಇವ್ರು ಕೇಸ್ ಮೇಲಿಂದ ಇದ್ ಮಾಡ್ತಿದ್ದಾರೆ. ಈಗ ಎಲ್ಲ ಕೊಲೆ ಆರೋಪ ಎಲ್ಲ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಇವ್ರ ಮೇಲೆ ಎಲ್ಲ ಬಿದ್ಬಿಟ್ಟಿದ್ದಾರೆ ಅನ್ಸುತ್ತೆ ಡಿ ಬಾಸ್ ಮೇಲೆ. ಹಾಗಾದ್ರೆ ರೇಣುಕಾ ಸ್ವಾಮಿ ಮಾಡಿರೋದು ಸರಿ ಅನ್ಸ್ತಿದ್ಯಾ ನಿಮ್ಗೆ? ಇಲ್ಲ, ಅವ್ರು ಮಾಡಿದ್ದು ತಪ್ಪೇ ಅಲ್ವಾ. ಒಂದು ಹುಡುಗಿ ಬಗ್ಗೆ ಮಾತಾಡಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ. ಅವ್ರು ಮಾಡಿದ್ದು ಸರಿ ನಮ್ ಪ್ರಕಾರ ಇರ್ಬೋದು ಅಷ್ಟೇ, ಏನಿಲ್ಲ. ಈಗ ಪ್ರಥಮ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ದರ್ಶನ್ ಅವ್ರಿಗೆ ಕೂದ್ಲಿಲ್ಲ, ವಿಗ್ ಹಾಕೊಂಡು ಮೂವಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ ಇದಕ್ಕೆ? ಅಯ್ಯೋ, ವಯಸ್ಸಾದ್ಮೇಲೆ ಯಾವ್ದಾದ್ರು ಶಾಶ್ವತ ಇರುತ್ತಾ? ಇವತ್ತಿದ್ದವ್ರು ನಾಳೆ ಇರಲ್ಲ. ಹಂಗಂತ ಅಂದ್ಬಿಟ್ಟು ವಯಸ್ಸಾಗೈತೆ ಅಂತ ಮೂವಿ ತೆಗ್ದಂಗಾಗುತ್ತಾ?
ಅವರು ಹೆಂಗೆ ಆಗ್ಲಿ ಏನಾಗ್ಲಿ ಆ ಫ್ಯಾನ್ಸ್ ಸಾಯೋವರೆಗೂ ಹಂಗೆ ಇರುತ್ತೆ. ಅವ್ರ ತಾತ ಆದ್ಮೇಲೆ ಮಾಡಿದ್ರು ವಯಸ್ಸಾದ್ಮೇಲೆ ಇಷ್ಟೇ ಫ್ಯಾನ್ಸ್ ಇರುತ್ತೆ. ನಾವ್ ಯಾವ್ದೇ ರೀತಿ ಅವ್ರಿಗೆ ಬ್ಯಾಡ್ ಕಮೆಂಟ್ಗಳು ಕೊಡಲ್ಲ, ಇನ್ನೂ ಚೆನ್ನಾಗೇ ಕ್ರೇಜ್ ಮಾಡ್ತೀವಿ. ಹೌದು, ಅವ್ರು ಮೊದ್ಲೇ ನಮ್ಮನ್ನ ಸೆಲೆಬ್ರಿಟಿ ಅಂತ ಕರ್ದವ್ರೆ ಅಂದ್ಮೇಲೆ ನಾವು ಅವ್ರು ಹೆಂಗೆ ಇರ್ಲಿ, ಅವ್ರು ಯಾವ ರೀತಿ ಆದ್ರೂ ಇರ್ಲಿ, ಅವ್ರ ಮೂವಿ ಮಾಡಿದ್ರೆ ನಮ್ಗೆ ಇಷ್ಟ ಆಗುತ್ತೆ. ಅವ್ರು ಏನೋ ವಿಗ್ ಹಾಕೊಂಡಿದ್ದಾರೆ, ವಿಗ್ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಅವ್ರ ಫ್ಯಾನ್ ನಾವಷ್ಟೇ. ಈಗ ಪ್ರಥಮ್ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ದರ್ಶನ್ ಅವರು ಬಂದು ಕ್ಷಮೆ ಕೇಳ್ಬೇಕು ನನ್ನ ಹತ್ರ ಅಂತ ಹೇಳ್ತಿದ್ದಾರೆ, ಏನ್ ಹೇಳ್ತೀರಾ? ತಪ್ಪಿದ್ರೆ ಕ್ಷಮೆ ಕೇಳಿ, ತಪ್ಪಿಲ್ಲ ಅಂದ್ರೆ ಏನಕ್ಕೆ ಕ್ಷಮೆ ಕೇಳ್ಬೇಕು? ಅದು ಇದಾಗಲ್ಲ. ತಪ್ಪಿದ್ರೆ ಮಾತ್ರ ಕ್ಷಮೆ ಇರ್ಲಿ. ಹೌದು, ತಪ್ಪಿದ್ರೆ ಮಾತ್ರ ಕ್ಷಮೆ ಕೊಡ್ಬೇಕು. ಸುಮ್ನೆ ಕೇಳಕ್ಕಾಗುತ್ತಾ? ಡಿ ಬಾಸ್ಗೆ ಅಂತ ಒಂದ್ ಲೆವೆಲ್ ಇದೆ, ಅದನ್ನ ಸುಮ್ನೆ ಯಾರ ಮುಂದೆನೋ ಒಂದ್ ಮಾತಾಡ್ತಾರೆ ಅಂತ ಅದನ್ನ ಕಳ್ಕೊಬಾರ್ದು. ಅವ್ರು ಯಾವತ್ತಿದ್ರು ಅದು ಫ್ಯಾನ್ಸ್ ಮುಂದೆ ಅವಮಾನ ಆಗ್ಬಿಡುತ್ತೆ. ಅದಕ್ಕೆ ಅವ್ರು ತಪ್ಪಿದ್ರೆ ಅವ್ರು ಕೇಳಲಿ, ಅದನ್ನ ನಾವು ಒಪ್ಕೋತೀವಿ. ತಪ್ಪಿಲ್ದಲೆ ಅವ್ನ್ ಕೇಳ್ಬೇಕು ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ನಾವೇ ಹೇಳ್ತೀವಿ ಕೇಳಲೇಬೇಡಿ ಡಿ ಬಾಸ್ ಅಂತ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದರ್ಶನ್ ಅವ್ರನ್ನ ಬ್ಯಾನ್ ಮಾಡೋ ಸಾಧ್ಯತೆ ಏನಾದ್ರು ಇದೆಯಾ? ಚಾನ್ಸೇ ಇಲ್ಲ, ಎಲ್ಲ ಫುಲ್ಲು ಸ್ಟ್ರೈಕ್ ನಡೆದ್ಬಿಡುತ್ತೆ, ಚಾನ್ಸೇ ಇಲ್ಲ. 100%. ಅವ್ರಿಲ್ಲ ಅಂದ್ರೆ ನಾವೇನ್ ಮಾಡೋದು? ಅವ್ರಿಗೋಸ್ಕರ ನಾವು ಫ್ಯಾನ್ ಅಂತ ಇದೀವಿ ತಾನೆ, ನಾವೇ ಸೆಲೆಬ್ರಿಟಿ ಅವ್ರಿಗೆಲ್ಲ ಅಂತ ಹೇಳಿದ್ದಾರೆ ಅಂದ್ಮೇಲೆ ಅವ್ರನ್ನ ಬ್ಯಾನ್ ಮಾಡ್ಬಿಟ್ರೆ ನಾವೇನ್ ಮಾಡೋದು? ಎಲ್ಲಾ ಕಡೆ ಪಕ್ಕ ಸ್ಟ್ರೈಕ್ ಮಾಡೋದೆ. ಆದ್ರೆ ಯಾಕೆ ಯಾವಾಗ್ಲೂ ದರ್ಶನ್ ಫ್ಯಾನ್ಸ್ ಗಳ ಮೇಲೆನೆ ಟಾರ್ಗೆಟ್ ಮಾಡ್ತಾ ಇರುವಂತದ್ದು? ಅಂದ್ರೆ ಇವಾಗ ಜಾಸ್ತಿ ಇರೋದೇ ಮೇಲಿರೋ ಡಿ ಬಾಸ್ ಫ್ಯಾನ್ಸ್ ಎವ್ವಿ ಎಲ್ಲದಕ್ಕಿಂತ ಇರೋದು ಜಾಸ್ತಿ. ಈಗ ಯಾರಿಗೆ ಟಾರ್ಗೆಟ್ ಹೊಡೆದ್ರು ಯಾರು ಇರಲ್ಲ, ಅದೇ ಡಿ ಬಾಸ್ ಕೊಡಿದ್ರೆ ಎಲ್ಲ ಜಾಸ್ತಿ ಆಗುತ್ತಲ್ಲ, ಫ್ಯಾನ್ಸ್ ಜಾಸ್ತಿ ಇದಾರಲ್ಲ, ಅದಕ್ಕೆ ಅವ್ರಿಗೊಂದು ಬ್ಯಾಡ್ ನೇಮ್ ಕೊಟ್ಟು ಕೆಳಗಿಳಿಸ್ಬೇಕು ಅವ್ರನ್ನ ಅಂತ ಅಷ್ಟೇ ಹಂಗ್ ಮಾಡ್ತಾರೆ. ಕೆಳಗ್ ಇಳಿಯಲ್ಲ, ಇನ್ನ ಮೇಲ್ ಹೋಗುತ್ತೆ. ಅವ್ರು ಮಾಡ್ತಾ ನಮ್ಗೆಲ್ಲ ಕೋಪ ಎಲ್ಲ ಸಿಟ್ಟು ಜಾಸ್ತಿ ಆಗುತ್ತೆ. ಮತ್ತೆ ಅವ್ರ ವಿರುದ್ಧಾಗಿ ಇನ್ನ ಬರೋ ಫ್ಯಾನ್ಸ್ ಎಲ್ಲ ಫುಲ್ ರೊಚ್ಗೆದ್ದು ಫುಲ್ ಈಗ ಹೋಯ್ತಾರ ಅಷ್ಟೇ. ಇಳಿಯೋದಾಗಿದ್ರೆ ಅವ್ನ್ ಜೈಲ್ಗೆ ಹೋದಾಗೆ ಇಳಿಸ್ಬೇಕಾಯ್ತು ಎಲ್ಲರೂ, ಅವಾಗ ಎಲ್ಲರೂ ಜಾಸ್ತಿ ಆಗಿದ್ದು. ಹೌದು, ಅವ್ರನ್ನ ಇವಾಗ್ಲೇ ಹಿಡಿಯಲ್ಲ, ಇನ್ ಮುಂದೆ ಬ್ಯಾನ್ ಮಾಡ್ಬಿಟ್ಟು ಇಟ್ಬಿಡ್ತೀವ ನಾವೆಲ್ಲ ಫ್ಯಾನ್ಸ್, ನಾವೆಲ್ಲ ಏನ್ ಬಿಡ್ತೀವ? ಬಿಡ ಚಾನ್ಸೇ ಇಲ್ಲ. ನಮ್ ಬಾಸ್ ನಮ್ ಡಿ ಬಾಸ್ ಅಷ್ಟೇ. ಜೈ ಡಿ ಬಾಸ್. ಕೊನೆವರೆಗೂ ನಮ್ ಸಾಯೋವರೆಗೂ ಡಿ ಬಾಸ್ಗೆ ನಮ್ ಫ್ಯಾನ್ ಆಗಿರ್ತೀವಿ ಅವ್ರಿಗೆ ಅಷ್ಟೇ.